ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಭಾರತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಆರೋಗ್ಯಕರವಾದ ಮತ್ತು ರುಚಿಕರವಾದ ಅಗಸೆ ಬೀಜದ ಚಟ್ನಿ ಪುಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಹುರಿಗಡಲೆ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ, ಹೀಗೆ ಬೇರೆ ಬೇರೆ ತರದ ಚಟ್ನಿ ಪುಡಿ ಮಾಡ್ತೀವಿ. ಆದ್ರೆ ಅಗಸೆ ಬೀಜದಲ್ಲಿ ಆರೋಗ್ಯಕ್ಕೆ ಬೇಕಾದ ಹಲವಾರು ಅಂಶಗಳಿವೆ. ಇದರಲ್ಲಿ ಒಮೆಗಾ 3 ಇದೆ, ಫೈಬರ್ ಇದೆ, ಪ್ರೋಟೀನ್ ಇದೆ. ಹಾಗಾಗಿ ತೂಕ ಕಡಿಮೆ ಮಾಡುವವರು ಮತ್ತು BP ಶುಗರ್ ಇರುವವರು ಈ ಅಗಸೆ ಬೀಜದ ಸೇವನೆಯನ್ನು ದಿನನಿತ್ಯದ ಆಹಾರದಲ್ಲಿ ಬಳಸಬೇಕು ಅಂತ ಹೇಳ್ತಾರೆ. ಹಾಗೆ ಈ 1 ಚಮಚ ಅಗಸೆ ಬೀಜವನ್ನು ಪುಡಿ ಮಾಡಿ ಅದಕ್ಕೆ ಮಜ್ಜಿಗೆ ಸೇರಿಸಿ ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ಏನಾದ್ರೂ ಇದ್ರೆ ನಿವಾರಣೆ ಆಗತ್ತೆ ಮತ್ತು ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ನ ಹೊರಹಾಕಿ ಒಳ್ಳೆ ಕೊಲೆಸ್ಟ್ರಾಲ್ ನ ಇಂಪ್ರೂವ್ ಮಾಡುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಎಲ್ಲವನ್ನು ಒಂದೇ ಅಳತೆಯಲ್ಲಿ ತಗೋಬೇಕು. ಅದಕ್ಕೆ ನಾನಿಲ್ಲಿ ಈ ತರ ಕಪ್ ನಲ್ಲಿ 2 ಕಪ್ ಅಗಸೆ ಬೀಜನ ತಗೊಂಡಿದ್ದೆ. ನೀವು ಅಳತೆಗೆ ಯಾವ ಕಪ್ ಬಳಸಿರ್ತೀರೋ ಎಲ್ಲಾ ಪದಾರ್ಥನು ಅದೇ ಕಪ್ ನಲ್ಲೇ ತಗೊಳ್ಳಿ. ಈಗ ಇದನ್ನ ಹುರ್ಕೋಬೇಕು. ಹುರಿಯೋದಕ್ಕೆ ಸ್ಟವ್ ಮೇಲೆ ಬಾಣ್ಲಿ ಇಟ್ಕೊಂಡಿದೀನಿ. ನಾನಿಲ್ಲಿ ತಗೊಂಡಿರೋದು ಪ್ಲೈನ್ ಅಗಸೆ ಬೀಜ. ಇದರಲ್ಲಿ ಉಪ್ಪು ಹಾಕಿ ಹುರಿದಿರೋದು ಸಿಗತ್ತೆ, ಅದನ್ನ ತಗೋಬಾರ್ದು. ಚಟ್ನಿ ಪುಡಿ ಮಾಡೋದಕ್ಕೆ ಪ್ಲೈನ್ ಅಗಸೆ ಬೀಜನೇ ತಗೋಬೇಕು. ಈಗ ಇದನ್ನ ಬಾಣ್ಲಿ ಹಾಕ್ತಾ ಇದೀನಿ. ಇದನ್ನ ಸುಮಾರು 5 ರಿಂದ 6 ನಿಮಿಷ ಮೀಡಿಯಂ ಉರಿನ ಇಟ್ಕೊಂಡು ಇದು ಚಟಪಟ ಅನ್ನೋ ತನಕ ಹುರ್ಕೋಬೇಕು. ಹಾಗೆ ಅಗಸೆ ಬೀಜ ಈ ತರ ಚಟ್ನಿ ಪುಡಿ ಮಾಡ್ಕೊಂಡು ಆಹಾರದಲ್ಲಿ ಬಳಸೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗತ್ತೆ ಅಂತಾರೆ ಮತ್ತು ಸ್ಕಿನ್ ಸಹ ಗ್ಲೋಯಿಂಗ್ ಆಗತ್ತೆ ಅಂತಾನು ಹೇಳ್ತಾರೆ. ಹಾಗೆ ಡೈರೆಕ್ಟ್ ಆಗಿ ತಿನ್ನೋದಕ್ಕೆ ಆಗಲ್ಲ ಅಂತಂದ್ರೆ ಈ ತರ ಚಟ್ನಿ ಪುಡಿ ಮಾಡಿ ದಿನಕ್ಕೆ 1 ರಿಂದ 2 ಚಮಚ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಇದಕ್ಕೆ ಎಣ್ಣೆ ಏನು ಹಾಕೋದ್ ಬೇಡ. ಇದನ್ನ ಡ್ರೈ ಆಗಿನೇ ಹುರ್ಕೋಬೇಕು ಮತ್ತು ಇದು ಸಿಡಿಯೋದಕ್ಕೆ ಶುರುವಾಗಬೇಕು, ಅಲ್ಲಿ ತನಕ ಹುರ್ಕೋಬೇಕು. ನೋಡಿ, ಈಗ ಸಿಡಿಯೋದಕ್ಕೆ ಶುರುವಾಗಿದೆ. ಈ ತರ ಸಿಡಿಯೋದಕ್ಕೆ ಶುರುವಾಗೋದಕ್ಕೆ ಸುಮಾರು 5 ರಿಂದ 6 ನಿಮಿಷ ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸೀದ್ ಹೋಗ್ಬಾರ್ದು. ಸೀದ್ ಹೋದ್ರೆ ಚಟ್ನಿ ಪುಡಿದ ರುಚಿನೂ ಹಾಳಾಗತ್ತೆ. ನೋಡಿ, ಇಷ್ಟ ಆದ್ರೆ ಸಾಕು. ಈಗ ಇದನ್ನ ಒಂದ್ ಪ್ಲೇಟಿಗೆ ಹಾಕೋಬೇಕು. ಆಮೇಲೆ ಇದೇ ಬಾಣ್ಲಿಗೆ 1 ಕಪ್ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ. ಈ ಎಳ್ಳಲ್ಲೂ ಸಹ ಔಷಧೀಯ ಗುಣಗಳಿರುತ್ತೆ. ಇದರಲ್ಲಿ ಅಧಿಕವಾದ ಕ್ಯಾಲ್ಸಿಯಂ ಇರುತ್ತೆ. ಇದು ನಮ್ಮ ಮೂಳೆ ಗಟ್ಟಿ ಆಗೋದಕ್ಕೆ ಸಹಾಯ ಆಗತ್ತೆ. ಹಾಗೆ ಅಗಸೆ ಬೀಜದ ಜೊತೆ ಎಳ್ಳು ಮಿಕ್ಸ್ ಮಾಡಿ ಚಟ್ನಿ ಪುಡಿ ಮಾಡೋದ್ರಿಂದ ಚಟ್ನಿ ಪುಡಿ ರುಚಿನೂ ಇನ್ನೂ ಜಾಸ್ತಿ ಆಗತ್ತೆ. ಇದನ್ನು ಕೂಡ ಸ್ವಲ್ಪ ಬಣ್ಣ ಬದಲಾಗೋ ತನಕ ಸುಮಾರು 2 ರಿಂದ 3 ನಿಮಿಷ ಹುರ್ಕೋಬೇಕು. ಇದು ಸ್ವಲ್ಪ ಚಟಪಟ ಅನ್ನೋತ್ತೆ, ಅಲ್ಲಿ ತನಕನೂ ಹುರ್ಕೋಬೇಕಾಗತ್ತೆ. ನೋಡಿ, ಈಗ ಎಳ್ಳು ಸ್ವಲ್ಪ ಬಣ್ಣ ಬದಲಾಗಿದೆ. ಇದನ್ನು ಸಹ ಅಗಸೆ ಬೀಜ ಹಾಕಿರೋ ಪ್ಲೇಟಿಗೆನೆ ಹಾಕ್ತಾ ಇದ್ದೀನಿ. ಆಮೇಲೆ ಇದೇ ಬಾಣ್ಲಿಗೆ 1 ಕಪ್ ಒಣಕೊಬ್ಬರಿ ಹಾಕ್ತಾ ಇದ್ದೀನಿ. ಹಾಗೆ 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ 1 ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಈ ತರ ಹುರಿಯೋದಕ್ಕೆ ಹಾಕೋದ್ರಿಂದ ಪುಡಿ ಮಾಡುವಾಗ ಸುಲಭ ಆಗತ್ತೆ. ಇದನ್ನು ಸಹ ಮೀಡಿಯಂ ಉರಿನ ಇಟ್ಕೊಂಡು ಕರಿಬೇವು ಗರಿ ಗರಿ ಆಗ್ಬೇಕು. ಹಾಗೆ ಕೊಬ್ಬರಿ ಸ್ವಲ್ಪ ಬಣ್ಣ ಬದಲಾಗೋ ತನಕ 1-2 ನಿಮಿಷ ಹುರ್ಕೋಬೇಕು. ಸೀದ್ ಹೋಗೋದಕ್ಕೆ ಬಿಡಬಾರ್ದು. ಅದಕ್ಕೆ ಈ ತರ ಕೈ ಬಿಡ್ದಂಗೆ ಹುರ್ಕೋಬೇಕು. ಸೀದ್ ಹೋದ್ರೆ ಚಟ್ನಿ ಪುಡಿದು ಬಣ್ಣನೂ ಬದಲಾಗತ್ತೆ. ನೋಡಿ, ಈಗ ಕರಿಬೇವಿನ ಸೊಪ್ಪು ಸ್ವಲ್ಪ ಗರಿ ಗರಿ ಆಗಿದೆ. ಹಾಗೆ ಕೊಬ್ಬರಿ ಬಣ್ಣನೂ ಬದಲಾಗಿದೆ. ಆದ್ರೆ ಸಾಕು. ಇದನ್ನು ಸಹ ಅದೇ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಖಾರಕ್ಕೆ ಸುಮಾರು 8 ರಿಂದ 10 ಗುಂಟೂರು ಮೆಣಸಿನಕಾಯಿ, ಆಮೇಲೆ ಕಲರ್ಗೆ ಸುಮಾರು 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೆ. ಎರಡನ್ನೂ ಇದೇ ಬಾಣ್ಲಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಹುರಿಯುವಾಗ ಘಾಟ್ ಬರದೇ ಇರ್ಲಿ ಅಂತ ಅರ್ಧ ಚಮಚ ಎಣ್ಣೆ ಹಾಕ್ತಾ ಇದ್ದೀನಿ. ಇದನ್ನು ಸಹ ಮೀಡಿಯಂ ಉರಿನ ಇಟ್ಕೊಂಡು ಸುಮಾರು 2 ನಿಮಿಷ ಗರಿ ಗರಿ ಆಗೋ ತನಕ ಹುರ್ಕೋಬೇಕು. ಹಾಗೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೋಡಿ, ಈಗ ಮೆಣಸಿನಕಾಯಿ ಹುರ್ಕೊಂಡ್ ಆಗಿದೆ. ಇದು ತಣ್ಣಗಾದ್ಮೇಲೆ ಗರಿ ಗರಿ ಆಗತ್ತೆ. ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇದೆಲ್ಲವನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಈಗ ಹುರಿದಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಜಾರಲ್ಲೂ ಸ್ವಲ್ಪನೂ ನೀರ್ ಇರಬಾರ್ದು. ಆ ತರ ಒದ್ದೆ ಏನಾದ್ರೂ ಇದ್ರೆ ಒಂದು ಒಣಬಟ್ಟೆಯಿಂದ ಒರೆಸ್ಕೊಳ್ಳಿ. ನಾನು ಇವಾಗ ಮೊದ್ಲು ಹುರಿದಿರೋ ಮೆಣಸಿನಕಾಯಿ ಮತ್ತು ಕೊಬ್ಬರಿನ ಹಾಕೊಂಡು ಮೊದ್ಲು ಪುಡಿ ಮಾಡ್ಕೋತೀನಿ. ಇದು ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇರೋದ್ರಿಂದ ಬೇಗ ಪುಡಿ ಆಗಲ್ಲ, ಅದಕ್ಕೋಸ್ಕರ. ಆಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಉಪ್ಪು ಈ ತರ ಹಾಕೋದ್ರಿಂದ ಮೆಣಸಿನಕಾಯಿ ಚೆನ್ನಾಗಿ ಪುಡಿ ಆಗತ್ತೆ. ಈಗ ಇದನ್ನ ಪುಡಿ ಮಾಡ್ಕೋಬೇಕು. ನೋಡಿ, ಈಗ ಮೆಣಸಿನಕಾಯಿ ಮತ್ತು ಕೊಬ್ಬರಿನ ಪುಡಿ ಮಾಡ್ಕೊಂಡು ಆಗಿದೆ. ಇವಾಗ ಅಗಸೆ ಬೀಜ ಮತ್ತೆ ಎಳ್ಳನ್ನ ಸೇರಿಸ್ತಾ ಇದ್ದೀನಿ. ನಾನ್ ತಗೊಂಡಿರೋ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದೆ. ಅದಕ್ಕಾಗಿ ಒಂದೇ ಸಲ ಪುಡಿ ಮಾಡೋದಕ್ಕಾಗಲ್ಲ. ಹಾಗಾಗಿ ನಾನು 2 ಸಲ ಪುಡಿ ಮಾಡ್ಕೋತೀನಿ. ಈಗ ಇದಕ್ಕೆ 1 ಚಮಚ ಹಿಂಗ್ ಹಾಕ್ತಾ ಇದ್ದೀನಿ. ಆಮೇಲೆ 1/4 ಕಪ್ ಬೆಲ್ಲ ಹಾಕ್ತಾ ಇದ್ದೀನಿ. ಹಿಂಗ್ ಬದ್ಲಿಗೆ ಬೆಳ್ಳುಳ್ಳಿನೂ ಬಳಸ್ಬೋದು. ಬೆಳ್ಳುಳ್ಳಿ ಏನಾದ್ರೂ ಬಳಸೋದಾದ್ರೆ ಮೆಣಸಿನಕಾಯಿನ ಹುರಿಯುವಾಗ್ಲೇನೆ ಅದನ್ನು ಹುರ್ಕೋಬೇಕಾಗತ್ತೆ. ಈಗ ಇದನ್ನ ಪುಡಿ ಮಾಡ್ಕೋಬೇಕು. ನೋಡಿ, ಈಗ ಪುಡಿ ಮಾಡ್ಕೊಂಡು ಆಗಿದೆ. ಇಷ್ಟ ಆದ್ರೆ ಸಾಕು. ತುಂಬಾ ನುಣ್ಣಗೇನೋ ಆಗೋದ್ ಬೇಡ. ಈಗ ಇದನ್ನ ಒಂದ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಈಗ ಉಳಿದಿರೋದನ್ನು ಇದೇ ತರ ಪುಡಿ ಮಾಡ್ಕೋಬೇಕು. ಈಗ ಅದನ್ನು ಸಹ ಪುಡಿ ಮಾಡ್ಕೊಂಡು ಇದೇ ಪ್ಲೇಟಿಗೆನೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಕಲ್ಸ್ಕೋಬೇಕು. ಯಾಕಂದ್ರೆ ನಾವು ಬೇರೆ ಬೇರೆ ರುಬ್ಕೊಳ್ಳೋದ್ರಿಂದ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತರ ಕಲ್ಸ್ಕೋಬೇಕು. ಕಲ್ಸ್ಕೊಂಡ್ ಆದ್ಮೇಲೆ ತಕ್ಷಣ ಇದನ್ನ ಡಬ್ಬಕ್ಕೆ ಹಾಕ್ಬಾರ್ದು. ಯಾಕಂದ್ರೆ ಇದರಲ್ಲಿ ಎಣ್ಣೆ ಅಂಶ ಇರುತ್ತೆ. ಹಾಗಾಗಿ ಇದನ್ನ ಆರೋದಕ್ಕೆ ಬಿಡ್ಬೇಕು. ಆರಿದ್ರೆ ಇದು ಸ್ವಲ್ಪ ಪುಡಿ ಪುಡಿ ತರ ಆಗತ್ತೆ. ಪುಡಿ ಪುಡಿ ಆದ್ಮೇಲೆ ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ ಸುಮಾರು 2 ರಿಂದ 3 ವಾರ ಬಳಸ್ಬೋದು.
ನೋಡಿದ್ರಲ್ಲ ವೀಕ್ಷಕರೇ, ರುಚಿ ರುಚಿಯಾದ ಮತ್ತು ಆರೋಗ್ಯಕರವಾದ ಅಗಸೆ ಬೀಜದ ಚಟ್ನಿ ಪುಡಿ ರೆಡಿ ಆಗಿದೆ. ಇದನ್ನ ಬಿಸಿ ಅನ್ನದ ಜೊತೆಗೆ ಹಾಗೂ ದೋಸೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಬಳಸಬಹುದು. ನೀವು ಒಂದ್ಸಲ ಈ ತರ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.